ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ರಾಷ್ಟ್ರದಾದ್ಯಂತ ಗಮನ ಸೆಳೆದಿದ್ದು ವೆಸ್ಟ್ ಬೆಂಗಾಲ್ನಲ್ಲಂತೂ ಡೂ ಆರ್ ಡೈ ಮ್ಯಾಚ್ ತರ ಇತ್ತು. ಯಾಕೆ ಅಂತ ಅಂದರೆ ಕೇಂದ್ರ ಸರ್ಕಾರ ಮತ್ತು ತೃಣಮೂಲ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ನಡುವೆ ಯುದ್ಧದ ರೀತಿಯಲ್ಲಿ ರಣರಂಗ. ನೋಡಿ, ಡಬಲ್ ಸೆಂಚುರಿ ಹೊಡೆದಿದೆ ಬಿಜೆಪಿ, ಡಬಲ್ ಸೆಂಚುರಿ ಹೊಡೆದಿದೆ. ನೆಕ್ ಟು ನೆಕ್ ಫೈಟ್ ಅಂತ ಇದ್ರು. ಒಂದು ಸ್ವಲ್ಪ ಬಿಜೆಪಿ ಒಂದು 1.5% ಓಟ್ಗಳ ಶಿಫ್ಟ್ ಇಂದ ವಿನ್ ಆಗ್ಬೋದು ಅಂತ ಇದ್ರು. 200 ಸ್ಥಾನಗಳಲ್ಲಿ ಬಿಜೆಪಿ ಮುಂದೆ ಇದೆ. 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರ ಆಡಳಿತಕ್ಕೆ ಮತದಾರರು ಮನೆಯಲ್ಲಿರಿ ಅಂತ ಹೇಳಿದ್ದಾರೆ. ಹೀಗಾಗಿ ವೆಸ್ಟ್ ಬೆಂಗಾಲ್ನ ಈ ಚುನಾವಣಾ ಫಲಿತಾಂಶ ಇದು ರಾಷ್ಟ್ರ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಒಂದು ವೆಸ್ಟ್ ಬೆಂಗಾಲ್ದಂತಹ ರಾಜ್ಯದ ಚುನಾವಣೆ, ಬಟ್ ರಾಜ್ಯದ ಚುನಾವಣೆ ರಾಷ್ಟ್ರ ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ವೆಸ್ಟ್ ಬೆಂಗಾಲ್ ಇಡೀ ರಾಷ್ಟ್ರದಾದ್ಯಂತ ಅತ್ಯಂತ ಹೆಚ್ಚು ಗಮನ ಸೆಳೆದಿದ್ದು. ಹಾಗಾದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಸೋಲಿಗೆ ಕಾರಣಗಳೇನು? ವೆಸ್ಟ್ ಬೆಂಗಾಲ್ನಲ್ಲಿ ನರೇಂದ್ರ ಮೋದಿ ಅವರ ಈ ಅಭೂತಪೂರ್ವ ಯಶಸ್ಸಿಗೆ ಕಾರಣ ಏನು? ದಕ್ಷಿಣ ಬಂಗಾಳದ ಮುಸ್ಲಿಂ ಕ್ಷೇತ್ರಗಳಲ್ಲಿ ಮತಗಳ ವಿಭಜನೆ ಆಗಿದೆ. ಇದು ಬಿಜೆಪಿಗೆ ದೊಡ್ಡ ಅನುಕೂಲ ಅಂತ ಹೇಳಿದ್ದಾರೆ ಸುವೇಂದು ಅಧಿಕಾರಿ. ಟಿಎಂಸಿಯ 15 ವರ್ಷಗಳ ಕಾಲ ಸತತ ಅಧಿಕಾರ ನಡೆಸಿದ ಆಡಳಿತ ವಿರೋಧಿ ಅಲೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಬಿಜೆಪಿ ಈಗ 200 ಸೀಟ್ಗಳನ್ನ ಅಲ್ಲಿ ಪಡೆದಿದೆ. ಬಿಜೆಪಿ ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ರೆ ನಾನು ಅಲ್ಲಿ ಪದಗ್ರಹಣ ಸಮಾರಂಭಕ್ಕೆ ಬರ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಇದು ಒಂದು ರೀತಿಯ ಪ್ರತಿಷ್ಠೆಯ ರಾಜ್ಯ. ಹಾಗೆ ನೋಡಿದ್ರೆ ಇಲ್ಲಿ ಡೆಪ್ಲಾಯ್ ಆದಂತಹ ಸೇನೆ, ಇಲ್ಲಿ ನಡೆದಂತಹ ಚುನಾವಣಾ ಆಯೋಗದ ನಿರ್ಧಾರಗಳು, ದಿನ ಪ್ರತಿ ಕೋರ್ಟ್ಗೆ ಹೋಗ್ತಾ ಇದ್ದಂತಹ ರಿಕ್ವೆಸ್ಟ್ಗಳು, ಮನವಿಗಳು ಡೆಫಿನೆಟ್ಲಿ ಇದನ್ನ ತುಂಬಾನೇ ಒಂದು ರೀತಿ ಅತ್ಯಂತ ಕುತೂಹಲದ ರಾಜ್ಯವನ್ನಾಗಿ ಮಾಡಿತ್ತು. ಸೊ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರ ಸೋಲಿಗೆ ಕಾರಣಗಳೇನು ಅಂತ ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚೆ ಮಾರುತಿ, ನಾನು ಬೆಳಗ್ಗೆಯಿಂದ ಪ್ಯಾನಲ್ ಡಿಸ್ಕಷನ್ನಲ್ಲಿ ಬಿಜೆಪಿ ವಕ್ತಾರರು ಯಾರು ಬರ್ತಾ ಇದ್ದಾರೆ, ವಿನ್ ಈಸ್ ವಿನ್. ಇದೇನು ಇವತ್ತಾಗಿರೋದಲ್ಲ. 0 ಇಂದ 77 ಬಂದರು, 77ಇಂದ ಇವತ್ತು 200 ಬರಬೇಕಂದ್ರೆ ಎಷ್ಟು ಗ್ರೌಂಡ್ ವರ್ಕ್ ನಡೆದಿದೆ. ಡೂ ಆರ್ ಡೈ. ನೀವು ಅದೇನೋ ಹೇಳ್ತಾರಲ್ಲ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ. ಹಾಗಾಗಿ ಈ ಚುನಾವಣಾ ಹೋರಾಟದಲ್ಲಿ ಒಂದು ಪಕ್ಷವಾಗಿ ಏನೇನು ಮಾಡಬೇಕೋ ಬಿಜೆಪಿ ಮಾಡಿದೆ. ಬಟ್ ಬಂದಿಲ್ಲಿ ಅವರು ಅದನ್ನ ನರೇಷನ್ ಹೆಂಗೆ ಕೊಡ್ತಾ ಇದ್ದಾರೆ ಅಂದರೆ ಇದು ನಾಗರಿಕತೆಯ ಯುದ್ಧ ಅಂತ. ಇದು ನಾಗರಿಕತೆಯ ಯುದ್ಧ. ನಾವು ಬಾಂಗ್ಲಾದ ಅಸ್ಮಿತೆಯನ್ನು ಬಚಾವ್ ಮಾಡಿದ್ದೀವಿ, ಬಾಂಗ್ಲಾವನ್ನು ಬಚಾವ್ ಮಾಡಿದ್ದೇವೆ, ಇದು ನಾಗರಿಕತೆಯ ಯುದ್ಧ ಅಂತ. ಸೊ ಇದು ಏನು ನರೇಟಿವ್? ಇದು ನಾಗರಿಕತೆ ಯುದ್ಧ ಅಲ್ಲ. ಅವರು ಏನು ಕೇಳಿದಾರೋ ಗೊತ್ತಿಲ್ಲ, ಆದರೆ ಅವರ ಅಜೆಂಡಾ ಇದ್ದಿದ್ದು ಈ ಬಾರಿ ವಲಸೆ ಬಂದಂತಹ ಬಾಂಗ್ಲಿಗರು ಮತ್ತೆ ಮೂಲ ಬಾಂಗ್ಲಿಗರು, ಮೂಲ ಪಶ್ಚಿಮ ಬಂಗಾಳದ ನಡುವೆ ನಡೀತಾ ಇರುವ ಚುನಾವಣೆ ಅಂತ. ನಾನು ಈ ಚುನಾವಣೆ ಕಳೆದ 6 ತಿಂಗಳಿಂದಲೂ ಕೂಡ ಈಟಪ್ ಆಗಿತ್ತು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಇವತ್ತು ಕೂಡ ಥ್ರೆಟ್ ಆಗಿದ್ದು, ಈ ಕ್ಷಣದವರೆಗೂ ಕೂಡ ಥ್ರೆಟ್ ಆಗಿದ್ದು ಇಡೀ ದೇಶದಲ್ಲಿ ರಾಹುಲ್ ಗಾಂಧಿನೋ ಬೇರೆ ಯಾವ ನಾಯಕರು ಅಲ್ಲ, ಇದೇ ಮಮತಾ ಬ್ಯಾನರ್ಜಿ ಅವರೊಬ್ಬರನ್ನ ಮಕ್ಕಡೆ ಮಲಗಿಸಿದ್ರೆ ಇನ್ನು ದೇಶದಲ್ಲಿ ನಮ್ಮ ವಿರುದ್ಧ ಯಾರು ಕೂಡ ಧ್ವನಿ ಮಾಡುವಂಥವ್ರು ಇಲ್ಲದೆ ಇರೋ ರೀತಿಯಲ್ಲಿ ಆಗುತ್ತೆ ಅನ್ನೋದು ಒಂದು ಗಟ್ಟಿ ಧ್ವನಿ. ಅದು ಒಂದು ಹೆಣ್ಮಗು ಆಗಿ ಆ ಗಟ್ಟಿ ಧ್ವನಿ ಇದೆಯಲ್ಲ, ಅದನ್ನು ಯಾವ ರೀತಿ ನಾನು BJP ಮಾಡಿರುವಂತಹ ಸ್ಟ್ರಾಟಜಿ ಬಗ್ಗೆ ನಂದು ಯಾವ ಆಕ್ಷೇಪನೂ ಇಲ್ಲ. ಆದರೆ ಕಳೆದ 6 ತಿಂಗಳಿಂದ ಅಲ್ಲಿ ಆಗ್ತಿದ್ದಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಮಮತಾ ಬ್ಯಾನರ್ಜಿ ಅವರು ಆರೋಪ ಮಾಡೋದೇನಂತ ಹೇಳಿದ್ರೆ ಟಾರ್ಗೆಟ್ ಮಾಡಿ ಇಲ್ಲಿ ಈ ಕೇಂದ್ರದ ಪಡೆಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಅಕ್ರಮ ಬಾಂಗ್ಲಾದೇಶಿಗರೇನಿದ್ರು ಅವರ ಎಲ್ಲರ ಮತಗಳು ಕೂಡ ಈ ಬಾರಿ ಡಿಲೀಟ್ ಆಗಿದ್ದಾವೆ. ಅದರ ಲಾಭ ನೇರವಾಗಿ ಬಿಜೆಪಿಗೆ ಆಗಿರೋದು ನಿಜ. ಈಗ ದೇರ್ ಆರ್ ಸೋ ಮೆನಿ ಕೇಸಸ್ ಪೆಂಡಿಂಗ್ ಇನ್ ಕೋರ್ಟ್. 5,000ಕ್ಕೂ ಹೆಚ್ಚು ಕೇಸಸ್ಸು ಪೆಂಡಿಂಗ್ ಇದ್ದಾವೆ. ಏನು ಅಂತಂದ್ರೆ ಅಕ್ರಮ ಅಂತ ನಮ್ಮ ಓಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಸೊ ನಾವು ಇನ್ ಜನರಲ್ ಆಗಿ ಎಲ್ಲರನ್ನೂ ಅಕ್ರಮ ಅಂತ ಹೇಳಕ್ ಬರೋದಿಲ್ಲ. ಇನ್ನು ಸಾರ್ಟ್ ಔಟ್ ಆಗಬೇಕಾಗಿರುವಂಥ ಕೇಸ್ಗಳು ಭಾಳ ಇವೆ.
ಬಟ್ ಇಲ್ಲಿ ಡೆಫಿನೆಟ್ಲಿ SIR ತುಂಬಾ ಮೇಜರ್ ರೋಲ್ ಪ್ಲೇ ಮಾಡಿದೆ ಅಂತ ಹೇಳ್ತಾರೆ ಅಭಿಷೇಕ್ ಶರ್ಮಾ. ಅಲ್ಲಿ ಇನ್ನೊಂದೇನು ಅಂದರೆ ನಿಮಗೆ 2 ಕಂಪ್ಯಾರಿಸನ್ ಕೊಟ್ಬಿಡ್ತೀನಿ. ಇವಾಗ ತಮಿಳ್ನಾಡಲ್ಲಿ SIR ಆಯಿತು, ನಿಮಗೆ ವೆಸ್ಟ್ ಬೆಂಗಾಲಲ್ಲಿ SIR ಆಯಿತು. ತಮಿಳ್ನಾಡಲ್ಲಿ 1,25,00,000 ಜನ ಡಿಲೀಟ್ ಆಗಿದ್ದಾರೆ. ಅಲ್ಲಿ ನಿಮಗೆ ಒಂದು 2 ರಿವಿಷನ್ಸ್ ಅಂತ ಬಿಡ್ತಾರೆ. ಫಸ್ಟ್ ರಿವಿಷನ್ ಅಂತ ಬಿಡ್ತಾರೆ, ಜನಕ್ಕೆ ವೆರಿಫೈ ಮಾಡ್ಕೊಂಡಾಗ 2ನೇ ರಿವಿಷನ್ ಕ್ಲೋಸ್ ಮಾಡ್ತಾರೆ, ಫೈನಲ್ ಆಗಿದೆ ಡಿಲೀಷನ್ ಎಲ್ಲ ಅಂತ. ನಿಮಗೆ ವೆಸ್ಟ್ ಬೆಂಗಾಲ್ ತಗೊಂಡು ಹೋದರೆ 15 ಡ್ರಾಫ್ಟ್ ರಿಲೀಸ್ ಮಾಡಿದ್ದಾರೆ. ಲೈಕ್ ಇದನ್ನ ಕರೆಕ್ಟ್ ಫೈನಲ್ಲ, ನೆಕ್ಸ್ಟ್ ಫೈನಲ್ ಅಂತ 15 ಸರಿ ಬಿಟ್ಟಿದ್ದಾರೆ. ಅಲ್ಲಿ ಡಿಲಿಷನ್ ಆಗಿರೋದು ಬರೀ 90 ಲಕ್ಷ. ಇದು ಏನಕ್ಕೆ ಹೇಳಿದೆ ಎಕ್ಸಾಂಪಲ್ ಅಂದರೆ, ಇಲ್ಲಿ ನಿಮಗೆ ಬಾರ್ಡ್ರ್ ಇಲ್ದಿರ ನಿಮಗೆ ಈಸಿಯಾಗಿ ಸೆಗ್ರಿಗೇಟ್ ಮಾಡಿ ಅವರು ಡಿಲಿಷನ್ ಇಷ್ಟ ಆಗಿದೆ, ಅಡಿಷನ್ ಇಷ್ಟ ಆಗಿದೆ, ಅಪ್ಡೇಟ್ ಇಷ್ಟ ಆಗಿದೆ ಅಂತ ಅವ್ರು ಲಿಸ್ಟ್ ಬಿಟ್ಬಿಡ್ತಾರೆ. ಬಟ್ ತಮಿಳ್ನಾಡಲ್ಲಿ 15 ಡ್ರಾಫ್ಟ್ ಬಿಟ್ಟಿದ್ದಾರೆ. ಅಂದರೆ 15 ವೋಟರ್ ಲಿಸ್ಟ್ನ ಪದೇ ಅಪ್ಡೇಟ್ ಮಾಡಿ ಬಿಟ್ಟಿರೋದ್ರಿಂದ ಅವ್ರಿಗೆ ಜನಕ್ಕೂ ಒಂಥರ ಅದು ಸಫಕೇಶನ್ ಥರ. ಅದು ಇದು ಎಷ್ಟು ವೋಟರ್ ಲಿಸ್ಟ್ ಎಷ್ಟು ಸರಿ ಡಿಲೀಟ್ ಮಾಡಿ ಡೆಮೋಗ್ರಫಿ ಅದೇ ಅದು ಬಾರ್ಡರ್ ಇರೋದ್ರಿಂದ ಅಲ್ಲಿ ಇಶ್ಯೂಸ್ ಜಾಸ್ತಿ ಇದೆ. ಅದು 15 ಸರಿ ಬಿಟ್ಟಿದ್ರೆ ಅದು ಒಂದು. ಆಮೇಲೆ ಇನ್ನೊಂದೇನು ಅಂದರೆ ಅವ್ರಿಗೆ ಡೌಟ್ ಬರೋಕ್ಕೆ ಕಾರಣ ಏನು ಅಂದರೆ, ಎಲ್ಲಿ ಮುಸ್ಲಿಂ ಜಾಸ್ತಿ ಇದ್ರೋ, ಮುಸ್ಲಿಂ ಕಮ್ಯುನಿಟಿ ಅಲ್ಲಿ ಡಿಲೀಷನ್ ಜಾಸ್ತಿ ಆಗಿರೋದ್ರಿಂದ ಸೊ ನಮಗೆ ಇಲ್ಲಿ ನಮ್ಮ ವೋಟರ್ಸ್ನ ಡಿಲೀಟ್ ಮಾಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ನ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡೋದು ಜನರ ಮಧ್ಯೆ ಒಂದು. ಸೆಕೆಂಡ್ ಇನ್ನೊಂದೇನೆಂದರೆ, ಅಲ್ಲಿ ಪೋಲರೈಸೇಷನ್ ಮಾಡೋದು ಈಸಿ ಅಂತ ನಾರ್ಮಲಾಗಿ ಎಲ್ಲರಿಗೂ ಗೊತ್ತು. ಸೊ ಇನ್ನೊಂದು ನಾವು SIR ಅಲ್ಲಿ ನೋಡಿದ್ದೇನು ಅಂದರೆ, ASD ರಿಪೋರ್ಟ್ ಅಂತ ರಿಲೀಸ್ ಮಾಡ್ತಾರೆ. ಅಂದರೆ ಅಡಿಷನ್ ಎಷ್ಟಾಗಿದೆ, ಡಿಲಿಷನ್ ಎಷ್ಟಾಗಿದೆ, ನಿಮಗೆ ಅಪ್ಡೇಟ್ ಆಗ್ತಾ ಇದೆ ಅಂತ. ಸೊ ಈ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಬಿಲ್ಡ್ ಮಾಡಿರೋದ್ರಿಂದ ನರೇಟಿವ್, ಇವರು ಅದನ್ನೇ ಯೂಸ್ ಮಾಡಿಕೊಂಡು ಒಂದು ನರೇಟಿವ್ ಥರ ಬಿಲ್ಡ್ ಮಾಡಿಬಿಡೋಣ ಅಂತ ಈ ಅಭಿಷೇಕ್ ಬ್ಯಾನರ್ಜಿ ಆಗಲಿ, ಮಮತಾ ಬ್ಯಾನರ್ಜಿ ಆಗಲಿ ಟ್ರೈ ಮಾಡಿದ್ರು ಯೂಸ್ ಮಾಡೋಕ್ಕೆ. ಬಟ್ ಅದು ಆಗಲಿಲ್ಲ. ಬಿಕಾಸ್ SIR ಡಿಲಿಷನ್ ನಾವು ನೋಡ್ತಾ ಇರೋದ್ರಿಂದ ದೇ ಆರ್ ಡೂಯಿಂಗ್ ಇನ್ ಎ ಕಂಪ್ಲೀಟ್ ಕ್ಲೀನರ್ ಮ್ಯಾನರಲ್ಲಿ ಅದು ಕ್ಲೀನ್ ಆಗ್ತಾ ಇದೆ. ದಟ್ ಈಸ್ ಎ ವೆಲ್ ಅಂದರೆ ಒಂದು ಕೋರ್ಟ್ ಆಗಲಿ, ಒಂದು SIR ಇಂಡಿಪೆಂಡೆಂಟ್ ಬಾಡಿನ ಇನ್ವಾಲ್ವ್ ಮಾಡಿ ನೀಟಾಗಿ ಡಿಸಿಷನ್ ಮಾಡ್ತಾ ಇರೋದ್ರಿಂದ SIR ಇಂದ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು